ಮಲೆನಾಡು ಭಾಗದಲ್ಲೂ ಕೂಡ ಭರ್ಜರಿ ಮಳೆ ಆಗ್ತಾ ಇದೆ. ಮಳೆಯ ಎಫೆಕ್ಟ್ಗೆ ಈಗ ಹೊಳೆನರಸೀಪುರದಲ್ಲಿ ಹಾಸನದ ಹೊಳೆನರಸೀಪುರ ಎಪಿಎಂಸಿ ಮಾರುಕಟ್ಟೆ ಜಲಾವೃತ ಆಗಿರುವಂಥದ್ದು. ಹೇಮಾವತಿ ಆರ್ಭಟ ಜೋರಾಗಿದೆ. ಹೊಳೆನರಸೀಪುರದ ಎಪಿಎಂಸಿ ಮಾರ್ಕೆಟ್ ಜಲಾವೃತ ಆಗಿದೆ. ನದಿ ನೀರಲ್ಲಿ 50 ಕ್ವಿಂಟಾಲ್ ಜೋಳ ಮುಳುಗಿ ಹೋಗಿದೆ. ಎಪಿಎಂಸಿ ಮಾರ್ಕೆಟ್ನಲ್ಲಿ ಅನ್ನದಾತರು ಈಗ ಪರದಾಡ್ತಿದ್ದಾರೆ. ಸ್ಥಳದಿಂದಲೇ ರಿಪಬ್ಲಿಕ್ ಕನ್ನಡ ಗ್ರೌಂಡ್ ರಿಪೋರ್ಟ್ ಮಾಡಿದ್ದಾರೆ. ದೃಶ್ಯದಲ್ಲೂ ಕೂಡ ಗಮನಿಸ್ತಾ ಇದ್ದೀರಿ, ಇದು ಹಾಸನದ ಹೊಳೆನರಸೀಪುರ ತಾಲೂಕಿನಲ್ಲಿರುವಂಥ ಎಪಿಎಂಸಿ ಮಾರುಕಟ್ಟೆ. ಇಲ್ಲಿ ಸುಮಾರು 50 ಕ್ವಿಂಟಾಲ್ಗೂ ಅಧಿಕವಾಗಿ ಜೋಳ ನೀರಿನಿಂದ ಜಲಾವೃತ ಆಗಿದೆ. ಮಲೆನಾಡು ಭಾಗದಲ್ಲಿ ಅತಿ ಮಳೆಯಿಂದಾಗಿ ಹೊಳೆನರಸೀಪುರದ ಹೇಮಾವತಿ ನದಿ ಹೊಳೆನರಸೀಪುರ ಬಳಿ ಉಕ್ಕಿ ಹರಿತಾ ಇದೆ. ನೋಡ್ಬೋದು, ನಾನು ಹೊಳೆನರಸೀಪುರದ APMC ಮಾರ್ಕೆಟ್ ಅಲ್ಲಿ ಇದ್ದೀನಿ. ಇಡೀ ಮಾರ್ಕೆಟ್ ಜಲಾವೃತ ಆಗಿದೆ. ನೋಡ್ಬೋದು ಎಷ್ಟರ ಮಟ್ಟಿಗೆ ನೀರಿದೆ. ಅವು ನಿಜವಾಗ್ಲೂ ಹೋಗ್ತಾ ಹೋಗ್ತಾ ಈ ಬದಿಗೆ ಹೋದ್ರೆ ಒಂದು ಸೊಂಟದ ತನಕ ಇಲ್ಲಿ ನೀರು ಇರೋದನ್ನ ನೋಡ್ಬೋದಾಗಿದೆ. ಇನ್ನು ರೈತರು ಕೂಡ ಸಾಕಷ್ಟು ಜೋಳವನ್ನ ಹಾಕೊಂಡು ಇಲ್ಲಿ ಪರದಾಡುವಂತ ಪರಿಸ್ಥಿತಿ ಇದೆ. ಅವ್ರನ್ನ ನಾವು ಮಾತಾಡ್ಸೋಣ ರಿಪಬ್ಲಿಕ್ ಕನ್ನಡ ವತಿಯಿಂದ. ಯಾವತ್ತು ರೈತರ ಪರ ರಿಪಬ್ಲಿಕ್ ಕನ್ನಡ ಇರುವಂಥದ್ದು. ಇವತ್ತು ಈ ಗ್ರೌಂಡ್ ರಿಪೋರ್ಟ್ ತೋರಿಸ್ತಾ ಇದ್ದೀವಿ. ಸರ್ ಹೇಳಿ, ಇಲ್ಲಿ ಎಷ್ಟು ಜೋಳ ಯಾವಾಗಿಂದ ಒಣಗಾಕೊಂಡಿದ್ರಿ, ಎಷ್ಟು ಹಾಳಾಗಿದೆ ಸರ್? ಸರ್ ನಾವು ಆಗಲೇ ಒಂದು 2 ದಿನದಿಂದ ಇದು ಒಣಗಾಕೊಂಡಿದ್ದು. ಆಲ್ರೆಡಿ ಕೆಳಗಡೆ ಹಾಕಿರೋದೆಲ್ಲ ಪೂರ್ತಿ ಕೊಚ್ಕೊಂಡು ಹೋಗಿದೆ. ನೀರಿನ ಅವರದಿಂದ ಮೇಲ್ಗಡೆ ಹಾಕಿ ಒಂದು ಸ್ವಲ್ಪ ಅಲ್ಪ ಸ್ವಲ್ಪ ಹಾಕೊಂಡಿದ್ವು, ಅದು ಮಾತ್ರ ಉಳಿದಿದೆ. ಕೆಳಗಡೆ ಏನು ಹಾಕಿದ್ವು ಅದೆಲ್ಲ ಪೂರ್ತಿ ಜಲಾವೃತ ಆಗಿ ಹೋಗ್ಬಿಟ್ಟಿದೆ. ಆಲ್ರೆಡಿ ಎಲ್ಲ ಕೊಚ್ಕೊಂಡು ಹೊಂಟೋಗಿದೆ. ಈಗ ನೋಡ್ಬೋದು ವೀಕ್ಷಕರೇ, ಎಷ್ಟರ ಮಟ್ಟಿಗೆ ಜಲಾವೃತ ಆಗಿರುವಂಥದ್ದು ಈ ಒಂದು ಮಾರ್ಕೆಟ್. ನಮ್ಮ ಕೈಲಾದಂಥ ರೈತರಿಗೆ ಏನು ಸಹಾಯ ಮಾಡೋಕ್ಕಾಗುತ್ತೆ, ಅದು ರಿಪಬ್ಲಿಕ್ ಕನ್ನಡದ ಗುರಿ. ನೋಡೋಣ, ಇನ್ನೊಬ್ರು ಕೂಡ ರೈತರಿದೆ, ಪಾಪ ಅವರಿಗೆ ಕಾಲು ಕೂಡ ಏಟಾಗಿದೆ, ನೀರಿಗೆ ಇಳಿಯುವಂಥ ಪರಿಸ್ಥಿತಿ ಇಲ್ಲ. ಸರ್ ಹೇಳಿ, ನಿಮ್ಮ ಹೆಸರೇನು? ಸ್ವಾಮಿಗೌಡ ಅಂತ ಹೇಳಿ ಸರ್. ನಾವು 3 ದಿನದಿಂದ ಇಲ್ಲಿ ಜೋಳ ಒಣಗಿಸೋಕ್ಕೆ ಹಾಕ್ಕೊಂಡಿದ್ವಿ. ಏನು ಈ ಪ್ಯಾಸೇಜಲ್ಲಿ ಏನಿತ್ತು ಎಲ್ಲ ರಾತ್ರಿ ಈ ಪ್ರವಾಹದಿಂದ ಎಲ್ಲ ಕೊಚ್ಕೊಂಡು ಹೊರಟೋಗಿದೆ. ಮೇಲ್ಗಡೆ ಏನು ಈ ಕಟ್ಟಡದ ಮೇಲಿತ್ತು ಅಷ್ಟು ಮಾತ್ರ ಉಳ್ಕೊಂಡಿದೆ. ಅದಕ್ಕೆ ಇದನ್ನು ಸಾಗಿಸೋದು ಕೂಡ ನಮಗೆ ಯಾರು ಸಾಗ್ಸಕ್ಕೆ ಆಗ್ತಿಲ್ವಾ? ಏನು ಮಾಡಬೇಕು ಸರ್? ಜಲಾವೃತ ಆಗಿದೆ. ಈಗ ನಮಗೊಂದು ಯಾರಾದರೂ ಅಧಿಕಾರಿಗಳಾಗಲಿ ಯಾರಾದರೂ ಆಗಲಿ ನನಗೆ ಒಂದು 2 ಟ್ರ್ಯಾಕ್ಟರ್ ಅರೇಂಜ್ ಮಾಡಿದರೆ ನಾವು ಬೇರೆ ಕಡೆಗೆ ಸಾಗಿಸ್ಕೊಂಡು ಹೊರಟೋಗ್ಬಿಟ್ಟು. ಟ್ರ್ಯಾಕ್ಟರ್ ಸಿಕ್ಕಿರಾಗುತ್ತಾ? ಇಲ್ಲಿಂದ ತಗೊಂಡು ಹೋಗ್ಬೋದಾ? ಹೆಲ್ಪ್ ಆಗುತ್ತಾ? ಹೆಲ್ಪ್ ಆಗುತ್ತೆ ಸರ್. ಬರೀ ನಮಗೆ ಟ್ರ್ಯಾಕ್ಟರ್ ಒಂದು ಅರೇಂಜ್ ಮಾಡಿಕೊಟ್ರೆ ನಾವು ಮುಂದಕ್ಕೆ ತೊಗೊಂಡು ಹೋಗ್ತೀವಿ ಸರ್. ಓಕೆ, ನೋಡ್ಬೋದು ವೀಕ್ಷಕರೇ, ಈಗಾಗಲೇ ಇಲ್ಲಿ ಪರಿಸ್ಥಿತಿ, ಇಲ್ಲೇ ಜೋಳವನ್ನು ಇಟ್ಕೊಂಡಿದ್ದಾರೆ. ಒಂದು ಟ್ರ್ಯಾಕ್ಟರ್ ಸಿಕ್ಕಿದ್ರೆ ಅದನ್ನು ತಗೊಂಡು ಹೋಗೋಕ್ಕಾದ್ರೂ ನಾವು ಪ್ರಯತ್ನ ಮಾಡ್ತೀವಿ ಅನ್ನುವಂಥ ಮಾತನ್ನು ಹೇಳ್ತಿದ್ದಾರೆ. ಆದಷ್ಟು ಈ ಒಂದು ಸಹಾಯ ಮಾಡ್ಲಿಕ್ಕೆ ಕೂಡ ಈ ಒಂದು ಮಳೆ, ಈ ಒಂದು ನೆರೆಯಲ್ಲಿ ನಾವು ಪ್ರಯತ್ನವನ್ನು ಕೂಡ ಮಾಡೋಣ. ನೋಡ್ಬೋದು, ಇಡೀ ಒಂದು ಎಷ್ಟು ಎತ್ತರ ಇದೆ, ಇಡೀ ಕಟ್ಟೆ ಸಂಪೂರ್ಣ ಜಲಾವೃತ ಆಗಿರುವಂಥದ್ದನ್ನು ನೋಡ್ಬೋದಾ. ನಾವು ರೈತರಿಗೆ ಈಗ ಸ್ಪಂದಿಸುವಂಥ ಅಧಿಕಾರಿಗಳನ್ನು ಸ್ಪಂದಿಸುವಂಥ ಹಾಸನದ MP ಶ್ರೇಯಸ್ ಪಟೇಲ್ ಇದ್ದಾರೆ, ಹೊಳೆನರಸೀಪುರದವರೇ. ಅವ್ರನ್ನು ಕೂಡ ಸಂಪರ್ಕಿಸುವಂಥ ಕೆಲಸ ಮಾಡಿ ರೈತರಿಗೆ ಎಷ್ಟು ಅನುಕೂಲ ಆಗುತ್ತೋ ಅಷ್ಟನ್ನು ಮಾಡಲಿಕ್ಕೆ ನಾವು ಕೂಡ. ಸುಮಾರು ಹೇಮಾವತಿ ನದಿಯಿಂದ 80,000 ಕ್ಯೂಸೆಕ್ ನೀರನ್ನು ಆಚೆ ಬಿಡಲಾಗ್ತಾ ಇದೆ. 6 ಕ್ರಸ್ಟ್ ಗೇಟ್ಗಳ ಮೂಲಕ ಅಪಾರ ಪ್ರಮಾಣದ ನೀರನ್ನು ಬಿಡುಗಡೆ ಮಾಡಲಾಗಿದೆ. ಡ್ಯಾಮ್ನಲ್ಲಿ 50ರಿಂದ 100 ಅಡಿ ನೀರಿನ ಬುಗ್ಗೆ ಚಿಮ್ತಾ ಇದೆ. ಇಂದು ಅತಿ ಹೆಚ್ಚು ನೀರು ಬಿಡುಗಡೆ ಹಿನ್ನೆಲೆ ಹೇಮಾವತಿ ಜಲಾಶಯ ನೋಡಲು ಸಾರ್ವಜನಿಕರಿಗೆ ನಿರ್ಬಂಧವನ್ನು ಹೇರಲಾಗಿದೆ. ಜಲಾಶಯದ ಗೇಟ್ ಮೇಲ್ಭಾಗದಿಂದ ಅತಿ ಹೆಚ್ಚು ದಾಖಲೆ ಪ್ರಮಾಣದ ನೀರಿನ ಹರಿವಿನ ದೃಶ್ಯ ರಿಪಬ್ಲಿಕ್ ಕನ್ನಡದಲ್ಲಿ ಲಭ್ಯವಾಗಿದೆ. ಹಾಸನದಲ್ಲಿ ವರುಣಾರ್ಭಟ ಜೋರಾಗಿದೆ. ಹೀಗಾಗಿ ಹೇಮಾವತಿ ನದಿಯ ಡ್ಯಾಮ್ ತುಂಬಿ ತುಳುಕ್ತಾ ಇದೆ. ಈ ಬೆನ್ನಲ್ಲೇ 80,000 ಕ್ಯೂಸೆಕ್ ನೀರನ್ನು ಆಚೆ ಬಿಡಲಾಗ್ತಾ ಇದೆ. ದೃಶ್ಯದಲ್ಲೂ ಕೂಡ ನೀವು ಗಮನಿಸ್ತಾ ಇದ್ದೀರಿ. ಈ ಜಲಾಶಯಕ್ಕೆ ಸಾರ್ವಜನಿಕರಿಗೆ ಈಗ ನಿರ್ಬಂಧವನ್ನು ಕೂಡ ಹೇರಲಾಗಿದೆ. ಹಾಸನ ಮಲೆನಾಡು ಭಾಗದಲ್ಲಿ ವಿಪರೀತವಾಗಿ ಬೀಳ್ತಾ ಇರುವಂತಹ ಮಳೆಯಿಂದ ಹೇಮಾವತಿ ಜಲಾಶಯಕ್ಕೆ ದಾಖಲೆ ಪ್ರಮಾಣದ ನೀರು ಹರಿದು ಬರ್ತಾ ಇರುವಂತದ್ದು. ಇವತ್ತು ಹೇಮಾವತಿ ಜಲಾಶಯದಿಂದ ಸುಮಾರು 80,000 ಕ್ಯೂಸೆಕ್ ನೀರನ್ನ ಹೊರಬಿಡಲಾಗ್ತಿದೆ. ಇನ್ನು ರಿಪಬ್ಲಿಕ್ ಕನ್ನಡದಲ್ಲಿ ನಾವು ಹೇಮಾವತಿ ಜಲಾಶಯದ ಮೇಲ್ಭಾಗದಿಂದ ನೀರನ್ನ ದಾಖಲೆ ಪ್ರಮಾಣದಲ್ಲಿ ಏನು ಸುಮಾರು 83,000 ಕ್ಯೂಸೆಕ್ ನೀರನ್ನ ಈಗ ಬಿಟ್ಟಿರುವಂತಹ ಒಂದು ಎಕ್ಸ್ಕ್ಲೂಸಿವ್ ದೃಶ್ಯಾವಳಿಗಳನ್ನ ನಾವೀಗ ನಿಮ್ಗೆ ತೋರಿಸ್ತಾ ಇದ್ದೇವೆ. ಇದು ಹೇಮಾವತಿ ಜಲಾಶಯದ ಮೇಲ್ಭಾಗದ 6 ಗೇಟ್ಗಳಿಂದ ಬಿಟ್ಟಿರುವಂತಹ ನೀರಿನ ಪ್ರಮಾಣ ಏನಿದೆ ಅದರ ದೃಶ್ಯ. ಇವತ್ತು ಅತಿ ಹೆಚ್ಚು ನೀರನ್ನ ಬಿಟ್ಟ ಕಾರಣ ಯಾರನ್ನು ಕೂಡ ಈ ಒಂದು ಜಲಾಶಯದ ಹತ್ತಿರಕ್ಕೆ ಸಾರ್ವಜನಿಕರನ್ನ ಬರ್ಲಿಕ್ಕೂ ಕೂಡ ಯಾರನ್ನು ಕೂಡ ಬಿಟ್ಟಿಲ್ಲ. ಈಗಾಗಲೇ ಹೇಮಾವತಿ ಜಲಾಶಯದಿಂದ ಹರಿಯುವಂತ ಅಕ್ಕಪಕ್ಕದ
ಕೊಳ್ಳ ಪ್ರದೇಶದಲ್ಲಿ ಜನ ಏನಿದ್ದಾರೆ ಅವರಿಗೆ ಎಚ್ಚರಿಕೆಯಿಂದ ಇರಲಿಕ್ಕೆ ಕೂಡ ಈಗಾಗಲೇ ಅಧಿಕಾರಿಗಳು ಸೂಚನೆಯನ್ನ ನೋಡಿದ್ದಾರೆ. ಇನ್ನ ನೀರಿನ ರಭಸವನ್ನ ನೋಡ್ಬೋದು. ಇಲ್ಲಿ ಬೀಳ್ತಾ ಇರುವಂತಹ 6 ಗೇಟ್ಗಳ ಮೂಲಕ ಬೀಳ್ತಾ ಇರುವಂತಹ ನೀರು ಬಿದ್ದಂತಹ ನೀರು ಸುಮಾರು 50 ಅಡಿಗೂ ಹೆಚ್ಚು ಎತ್ತರಕ್ಕೆ ಚಿಮ್ತಾ ಇರುವ ದೃಶ್ಯಗಳನ್ನು ಕೂಡ ನೋಡ್ಬೋದು. ಇಷ್ಟು ರಭಸವಾಗಿ ನೀರು ಹರಿದು ಬರ್ತಾ ಇರುವಂತದ್ದು. ಸುಮಾರು ಇವತ್ತು 60 ಕ್ಯೂಸೆಕ್ ಅಷ್ಟು ನೀರು ಹೇಮಾವತಿ ಜಲಾಶಯಕ್ಕೆ ಹರಿದು ಬರ್ತಿದೆ ಅಂತ ಹೇಳ್ಬೋದಾಗಿದೆ. ಕ್ಯಾಮ್ರಾ ಪರ್ಸನ್ ಕಾರ್ತಿಕ್ ಜೊತೆ ಖುಷ್ವಂತ್, ರಿಪಬ್ಲಿಕ್ ಕನ್ನಡ, ಹಾಸನ. ನೋಡಿ, ಮಳೆ ಬರ್ತಾ ಇದೆ, ನದಿಗಳೆಲ್ಲವೂ ಕೂಡ ತುಂಬಿದೆ, ಜನರು ಹುಷಾರಾಗಿರ್ಬೇಕು. ಅಂಥದ್ರಲ್ಲಿ ಬೆಳಗಾವಿಯಲ್ಲಿ ಇಲ್ಲೊಬ್ಬ ಕುಡಿದ ನಶೆಯಲ್ಲಿ ಹುಚ್ಚಾಟವನ್ನ ಆಡಿದ. ಬೆಳಗಾವಿಯಲ್ಲಿ ಕುಡಿದ ನಶೆಯಲ್ಲಿ ಯುವಕ ಹುಚ್ಚಾಟ ಆಡಿರೋದು. ಕೊಣ್ಣೂರು ಬಳಿ ತುಂಬಿ ಹರಿಯುತ್ತಿರುವ ನದಿಯಲ್ಲಿ ಈಜಾಡಿದ್ದಾನೆ. ನದಿ ಮಧ್ಯದವರೆಗೂ ಈಜಿ ಕೊನೆಗೂ ಕೂಡ ದಡ ಸೇರಿದ್ದಾನಂತೆ ಯುವಕ. ನದಿ ತೀರಕ್ಕೆ ತೆರಳದಂತೆ ಗೋಕಾಕ್ ತಾಲೂಕಾಡಳಿತ ಆದೇಶವನ್ನು ಹೊರಡಿಸಿದೆ. ಹೊರಬರುವಂತೆ ನದಿ ಪಕ್ಕದಲ್ಲಿ ನಿಂತವರಿಂದ ಮನವಿ ಮಾಡಿದ್ರು ಕೂಡ ಡೋಂಟ್ ಕೇರ್. ನೋಡಿ, ಕುಡಿದ ನಶೆಯಲ್ಲಿ ಆತ ಈಜೊಡೆದಿರೋದು. ಆತ ದಡ ಕೂಡ ಸೇರಿದ್ದಾನೆ. ಎಣ್ಣೆಗೆ ಅಷ್ಟೇ ಪವರ್ ಇದೆ ಅನ್ಸುತ್ತೆ, ಅದಕ್ಕೆ ಆತ ಕುಡಿದ ನಶೆಯಲ್ಲಿದ್ದರೂ ಕೂಡ ದಡ ಸೇರಿರೋದು. ವಿಜಯನಗರ ಜಿಲ್ಲೆಯಲ್ಲೂ ಕೂಡ ವರುಣನ ಅವಾಂತರ ದೊಡ್ಡ ಮಟ್ಟದಲ್ಲಿದೆ. ಹಂಪಿಯಲ್ಲಿ ಹಲವು ಹಳೆಯ ಸ್ಮಾರಕಗಳು ಮುಳುಗಡೆಯಾಗಿದೆ ಅನ್ನುವಂಥ ಡೀಟೇಲ್ಸ್ ಸಿಗ್ತಾ ಇದೆ. ತುಂಗಭದ್ರಾ ಡ್ಯಾಂನಿಂದ ನೀರು ಬಿಡುಗಡೆ ಹಿನ್ನೆಲೆ ಐತಿಹಾಸಿಕ ಹಂಪಿಯ ಹಲವು ಸ್ಮಾರಕಗಳು ಮುಳುಗಡೆಯಾಗಿದೆಯಂತೆ. ಧಾರ್ಮಿಕ ವಿಧಿವಿಧಾನ ಮಂಟಪ, ಜನಿವಾರ ಮಂಟಪ, ಪುರಂದರದಾಸರ ಮಂಟಪ, ಸ್ನಾನಘಟ್ಟ ಮುಳುಗಡೆಯಾಗಿದೆಯಂತೆ. ಸುಮಾರು 105 TMC ಸಾಮರ್ಥ್ಯದ ಜಲಾಶಯ ಇದೀಗ ತುಂಬಿ ತುಳುಕ್ತಾ ಇದೆ. 1 ಲಕ್ಷಕ್ಕೂ ಹೆಚ್ಚು ಕ್ಯೂಸೆಕ್ ಒಳಹರಿವು ಇರೋ ಕಾರಣ 1 ಲಕ್ಷ ಕ್ಯೂಸೆಕ್ ನೀರನ್ನು ಹೊರಗೆ ಬಿಡಲಾಗ್ತಿದೆ. ಸೊ ಹೀಗಾಗಿ 30 ಕ್ರಸ್ಟ್ ಗೇಟ್ಗಳ ಮೂಲಕ 2 ಅಡಿ ಎತ್ತರದಲ್ಲಿ ನದಿಗೆ ನೀರನ್ನು ಹರಿಸಲಾಗಿದೆ. ನದಿಗೆ ನೀರು ಹರಿಬಿಟ್ಟ ಪರಿಣಾಮ ಹಂಪಿಯಲ್ಲಿ ಪ್ರವಾಹದ ಪರಿಸ್ಥಿತಿ ಸೃಷ್ಟಿಯಾಗಿದೆ. ಐತಿಹಾಸಿಕ ಹಂಪಿಯಲ್ಲಿ ವರುಣಾರ್ಭಟ ಜೋರಾಗಿರೋದ್ರಿಂದ ಹಲವು ಸ್ಮಾರಕಗಳು ಮುಳುಗಡೆಯಾಗಿರುವಂಥ ದೃಶ್ಯಾವಳಿಗಳನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಿ. ಸುಮಾರು 105 TMC ಸಾಮರ್ಥ್ಯದ ನೀರು, 1 ಲಕ್ಷ ಕ್ಯೂಸೆಕ್ ನೀರನ್ನು ಹರಿಬಿಟ್ಟ ಪರಿಣಾಮ ಹಲವು ಸ್ಮಾರಕಗಳು ಜಲಾವೃತವಾಗಿವೆ. ಮುಡಾ ಹಗರಣದಲ್ಲಿ ಮೆಗಾ ಟ್ವಿಸ್ಟ್ ಸಿಗ್ತಾ ಇದೆ. ಮುಡಾ ಹಗರಣದ ಕುರಿತು ಎಲ್ಲೂ ಇಲ್ಲದ ಮಾಹಿತಿ. ದೋಸ್ತಿ ನಾಯಕರಿಗೂ ಸಿಕ್ಕಿದ್ಯಾ ಅಕ್ರಮದ ಪಾಲು? ರಿಪಬ್ಲಿಕ್ ಕನ್ನಡದಲ್ಲಿ ಮುಡಾ ಎಕ್ಸ್ಕ್ಲೂಸಿವ್. ನೋಡಿ, ಪ್ರತಿಯೊಬ್ಬರು ಈ ಒಂದು ವಿಚಾರಕ್ಕೆ ಬಿಜೆಪಿ ನಾಯಕರು, JDS ನಾಯಕರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ರು. ಇದೀಗ ಮೆಗಾ ಟ್ವಿಸ್ಟ್ ಸಿಕ್ಕಿದೆ ಈ ಒಂದು ಹಗರಣಕ್ಕೆ ಸಂಬಂಧಪಟ್ಟಂತೆ. ಮುಡಾ ಹಗರಣದ ಕುರಿತು ಎಲ್ಲೂ ಇಲ್ಲದ ಮಾಹಿತಿ ನಿಮ್ಮ ರಿಪಬ್ಲಿಕ್ ಕನ್ನಡ ಬಿಚ್ಚಿಡ್ತಾ ಇದೆ. ದೋಸ್ತಿ ನಾಯಕರಿಗೂ ಸಿಕ್ಕಿದ್ಯಾ ಅಕ್ರಮದ ಪಾಲು ಅನ್ನುವಂತಹ ಪ್ರಶ್ನೆ. ಮುಡಾ ಹಗರಣದ ಬಗ್ಗೆ ಭೈರತಿ ಹೊಸ ಬಾಂಬ್ ಒಂದನ್ನ ಸಿಡಿಸಿದ್ದಾರೆ. ಬಿಜೆಪಿ JDS ನವರಿಗೂ ಸಿಕ್ಕಿತ್ತ ಮುಡಾ ಸೈಟ್ ಅನ್ನುವ